ಎಲ್ರಿಗೂ ನಮಸ್ಕಾರ ಅಂಡ್ ಖಡಕ್ ಸಿನಿಮಾಗೆ ಸ್ವಾಗತ. ಪುಟ್ಟಣ್ಣ ಕಣಗಾಲ್ ಅವರು ರಂಗನಾಯಕಿ ಅನ್ನುವಂತಹ ಒಂದು ಅದ್ಭುತವಾದ ಸಿನಿಮಾವನ್ನ ಮಾಡಿದ್ರು. ಅದು ನಮಗೆ ಗೊತ್ತೇ ಇದೆ. ಈಗ ಗುರುಪ್ರಸಾದ್ ಅವರು ರಂಗನಾಯಕ ಅನ್ನುವಂತಹ ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ನವರಸ ನಾಯಕ ಜಗ್ಗೇಶ್ ಅವರನ್ನ ರಂಗನಾಯಕನನ್ನಾಗಿ ಮಾಡಿದ್ದಾರೆ. ರಂಗನಾಯಕನ ರಂಗ ಪ್ರವೇಶ ಅಂದ್ರೆ ಥಿಯೇಟ್ರಿಕಲ್ ರಿಲೀಸ್ ಮಾರ್ಚ್ 8ನೇ ತಾರೀಕು ಶಿವರಾತ್ರಿ ಹಬ್ಬದ ದಿನ ಆಗ್ತಾ ಇದೆ. ಈಗ ಸದ್ಯಕ್ಕೆ ಸರಸ್ವತಿ ಪುತ್ರ ಗುರುಪ್ರಸಾದ್ ಅವರು ರಂಗನಾಯಕನ ಒಂದು ಝಲಕ್ ತೋರ್ಸೋದಕ್ಕೆ ಅಂತ ಟ್ರೈಲರ್ ಒಂದನ್ನ ಬಿಟ್ಟಿದ್ದಾರೆ. ಟ್ರೈಲರ್ ನೋಡಿ ನಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ, ಬನ್ನಿ ನೋಡ್ಕೊಂಬರೋಣ. ಪ್ಲಾಟ್: ಈ ಕತೆ ನಡೆಯೋದು 1911ರಲ್ಲಿ ಅಂತ ಕಾಣುತ್ತೆ. ಕಥಾನಾಯಕ ರಂಗನಾಯಕ ರಾಜ ಮನೆತನದವನ ಹಾಗೆ ಕಾಣಿಸ್ತಾನೆ. ಅವನಿಗೊಬ್ಬ ಪ್ರೀತಿಯ ತಾಯಿ ಇರ್ತಾಳೆ, ಹಾಗೆ ಒಬ್ಳು ಪ್ರೇಯಸಿ ಇರ್ತಾಳೆ. ರಂಗನಾಯಕನಿಗೆ ಮದ್ವೆಗೂ ಮುಂಚೆನೆ ರಂಗಮಂಚ ಹತ್ತುವಂತಹ ಹಂಬಲ. ಆದ್ರೆ ಅವನ ಪ್ರೇಯಸಿಗೆ ಅರ್ಶಿನದ ದಾರ ಕತ್ತಿಗೆ ಬೀಳದೆ ಮುಂದುವರಿಯೋದಕ್ಕೆ ಮನ್ಸಿರಲ್ಲ. ಇವುಗಳ ಮಧ್ಯೆ ಗುರುಪ್ರಸಾದ್ ಅವರ ಪಾತ್ರ ಕನ್ನಡಕ್ಕೆ ಸಿನಿಮಾ ತರೋದಕ್ಕಾಗಿ ಓಡಾಡೋ ತರದ ಸೀಕ್ವೆನ್ಸ್ ಇದೆ. ಇಷ್ಟು ಬಿಟ್ರೆ ಟ್ರೈಲರ್ ನಲ್ಲಿ ಹೆಚ್ಚೇನು ಬಿಟ್ಕೊಟ್ಟಿಲ್ಲ. ವಿಡಂಬಣೆಯಲ್ಲಿ ಗುರುಪ್ರಸಾದ್ ಅವ್ರದ್ದು ಎತ್ತಿದ ಕೈ, ಹಾಗಂತ ಅವ್ರ ಗುರುತೇನು ಹಸ್ತ ಅಲ್ಲ. ಟ್ರೈಲರ್ ನಲ್ಲಿನ ಡೈಲಾಗ್ಸ್ಗಳು ಕಿವಿಗೆ ಬೀಳ್ತಾ ಇದ್ದಾಗೆ ಪ್ರೇಕ್ಷಕನ ಮುಖ ಅರಳುತ್ತೆ, ಹಾಗಂತ ಅವ್ರ ಗುರುತು ಕಮಲವೂ ಅಲ್ಲ. ಗುರುಪ್ರಸಾದ್ ಸರಸ್ವತಿ ಪುತ್ರ ಅನ್ನೋದನ್ನ ಮತ್ತೆ ಒತ್ತಿ ಹೇಳಿರೋ ಹಾಗಿದೆ ರಂಗನಾಯಕ ಟ್ರೈಲರ್. ಮಠ ಎದ್ದೇಳು ಮಂಜುನಾಥ ಆದ್ಮೇಲೆ ಮತ್ತೊಮ್ಮೆ ಗುರುಪ್ರಸಾದ್ ಹಾಗೂ ನವರಸ ನಾಯಕ ಜಗ್ಗೇಶ್ ಅವರ ಜೋಡಿ ಮತ್ತೊಮ್ಮೆ ನಮ್ಮನ್ನ ನಗ್ಸೋದಕ್ಕೆ ಬರ್ತಾ ಇದ್ದಾರೆ. ಗುರುಪ್ರಸಾದ್ ಅವರ ಬರವಣಿಗೆ ಬಗ್ಗೆ ಎರಡನೇ ಮಾತೇ ಇಲ್ಲ ಬಿಡಿ. ಅವರ ಒಂದೊಂದು ಡೈಲಾಗ್ಗಳು ಒಂದೊಂದು ಮುತ್ತು. ಮೊದಲ ಸೀನಲ್ಲೇ ಓಂ ಮತ್ತು ಉಪೇಂದ್ರ ಅವರಿಗೊಂದು ಚಿಕ್ಕ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಸೆಂಟರ್ ಅಲ್ಲಿ ಹೊಡೆದ್ರೆ ಅದು ಅಂಬರೀಷ್ ಅಣ್ಣ, ಅದಕ್ಕೆ ಅಕ್ಕನ ಸೆಂಟರ್ ಕಳಿಸಿಲ್ವಾ, ಸುಮಲತಾ ಅವರನ್ನ ಗೆಲ್ಲಿಸಿ ಸೆಂಟ್ರಲ್ ಅಲ್ಲಿ MP ಆಗಿ ಕಳಿಸಿರೋದು ಅನ್ನೋದನ್ನ ಹೀಗೂ ಹೇಳ್ಬೋದಾ? ಇದಾದ್ಮೇಲೆ ಬರುವಂತಹ ಒಂದು ಸೀನ್ ಇದೆಯಲ್ಲ, ಅದು ನಿಜಕ್ಕೂ ಒಳ್ಳೆ ಆಲೋಚನೆ. ಥಿಯರಿ ಆಫ್ ರಿಲೇಟಿವಿಟಿನ ಸಿನಿಮಾಗೆ ಕನೆಕ್ಟ್ ಮಾಡಿ ಕೊನೆಯಲ್ಲಿ ಸಿ ಚಂದ್ರುಗೆ ಬುದ್ಧಿ ಹೇಳುವಂತಹ ಪಂಚು ಚೆನ್ನಾಗಿದೆ. ಹೇ ಸಿ ಚಂದ್ರು ಅಂದ್ರೆ ಗುರುಪ್ರಸಾದ್ ಅವರ ಸ್ನೇಹಿತರು ಚಂದ್ರು ಅವರು ಅಂತ ಕಾಣುತ್ತೆ. E=MC². E ಅಂದ್ರೆ ಎಂಟರ್ಟೈನ್ಮೆಂಟ್, M ಅಂದ್ರೆ ಮೇಕಿಂಗ್, C2 ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಅನ್ನುವಂತಹ ಐಡಿಯಾ ತುಂಬಾ ಚೆನ್ನಾಗಿದೆ ಅಲ್ವಾ? ಕಂಟೆಂಟ್ ಜಾಸ್ತಿ ಇದ್ರೆ ಎಂಟರ್ಟೈನ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ ಅನ್ನೋದು ನಿಜ ಅನ್ನಿಸ್ತಾ ಇರೋದಕ್ಕೆ ಸಾಧ್ಯವೇ? ಕಾಸರವಳ್ಳಿ ಪಿಕ್ಚರ್ ಅಲ್ಲಿ ಐಟಮ್ ಸಾಂಗು, ಅಪಪ್ರಚಾರ, ಅತ್ಯಾಚಾರಕ್ಕಿಂತ ದೊಡ್ಡದು, ಹನಿ ಟ್ರ್ಯಾಪು, ಅಂಡರ್ ಗ್ರೌಂಡ್ಗೆ ಕ್ಯಾಮ್ರಾ, ಅರ್ಶನದ ದಾರ, ಓಂ ಸಾಯಿ ಪ್ರಕಾಶ, ಹೀಗೆ ಒಂದಾದ್ಮೇಲೆ ಒಂದು ಗುರುಪ್ರಸಾದ್ ಅವರ ಡೈಲಾಗ್ಸ್ಗಳು ಬರ್ತಾನೆ ಹೋಗುತ್ತೆ. ಪುಂಖಾನುಪುಂಖವಾಗಿ ನಮ್ಮನ್ನ ನಗಿಸ್ತಾನೆ ಹೋಗುತ್ತೆ. ಕೊನೆಯಲ್ಲಿ ಕನ್ನಡಕ್ಕೆ ಸಿನಿಮಾನ ನಾನು ತಗೊಂಡ್ ಬರ್ತೀನಿ ಅಂತ ಗುರುಪ್ರಸಾದ್ ಅವರ ಪಾತ್ರ ಹೇಳಿದಾಗ ಇದು 1911ರ ಆಸುಪಾಸಿನಲ್ಲಿ ನಡೆಯುವಂತಹ ಸ್ಟೋರಿ ಆಗಿರೋದ್ರಿಂದ ಕನ್ನಡಕ್ಕೆ ಸಿನಿಮಾ ಹೇಗ್ ಬಂತು ಅನ್ನುವಂತಹ ಪ್ಲಾಟ್ ಅನ್ನ ಸಿನಿಮಾದಲ್ಲಿ ತೋರಿಸ್ತಾರೆ ಅಂತ ಕಾಣುತ್ತೆ. ಈ ವಿಷಯ ರಂಗನಾಯಕ ಸಿನಿಮಾವನ್ನ ನೋಡೋದಕ್ಕೆ ಪ್ರೇರೇಪಿಸುತ್ತೆ ಅಂದ್ರೆ ತಪ್ಪಾಗಲ್ಲ. ರಂಗನಾಯಕ ಸಿನಿಮಾದಲ್ಲಿ ಜಗ್ಗೇಶ್ ಅವ್ರ ಜೊತೆಗೆ ರಚನಾ, ಗುರುಪ್ರಸಾದ್, ಚೈತ್ರಾ ಕೂಟೂರ್, ಜಗ್ಗೇಶ್ ಅವರ ತಾಯಿಯ ಪಾತ್ರದಲ್ಲಿ ಹೀಗೆ ಸಾಕಷ್ಟು ಕಲಾವಿದರು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅನೂಪ್ ಸಿಳಿನ್ ಅವರ ಹಾಡುಗಳು ಹಾಗೂ RR ಚೆನ್ನಾಗಿದೆ. ಅವರ ಮ್ಯೂಸಿಕ್ ಸಖತ್ ದೇಸಿ ಆಗಿರುತ್ತೆ. ವಿಖ್ಯಾತ್ ಸ್ಟುಡಿಯೋಸ್ ರಂಗನಾಯಕನಿಗೆ ಬಂಡವಾಳ ಹಾಕಿದ್ದಾರೆ. ಸಮರ್ಥ್ ಅವರ ಸಿನಿಮಾಟೋಗ್ರಫಿ ಗುರುಪ್ರಸಾದ್ ಅವರ ಸ್ಟೈಲಲ್ಲೇ ಇದೆ. ಟ್ರೈಲರ್ ನಲ್ಲೇ ಇಷ್ಟೊಂದು ಪಂಚ್ ಡೈಲಾಗ್ಗಳಿವೆ ಅಂದ್ರೆ ಸಿನಿಮಾದಲ್ಲಿ ಇನ್ನೆಷ್ಟಿದೆಯೋ. ಆಮೇಲೆ ಟ್ರೈಲರ್ ನಲ್ಲಿ ಇರೋ ಹಾಗೆ ಗುರುಪ್ರಸಾದ್ ಅವರ ಪಾತ್ರಕ್ಕೆ ಸ್ಕ್ರೀನ್ ಸ್ಪೇಸ್ ಸಿನಿಮಾದಲ್ಲೂ ಹೆಚ್ಚಿದ್ಯಾ ಕಾದ್ ನೋಡ್ಬೇಕು. ಮಾರ್ಚ್ 8ರಂದು ಮಠ ಎದ್ದೇಳು ಮಂಜುನಾಥ ಜೋಡಿ ನಮ್ಗೆ ಮತ್ತೆ ಮೋಡಿ ಮಾಡತ್ತಾ ಕಾದ್ ನೋಡ್ಬೇಕು. ಅಲ್ಲಿವರೆಗೂ ಟ್ರೈಲರ್ನ ಎಂಜಾಯ್ ಮಾಡಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ರಿವ್ಯೂ ಬರ್ತಿರೋದು ವಿನೋದ್ N. ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.